ಈಗ ನನಗೆ ಕೆಲವು ವಿಚಾರ ಮಾತಾಡ್ಲಿಕ್ಕೆ ಸದನದಲ್ಲಿ ಅವಕಾಶ ಇಲ್ಲ ಅಂದಾಗ ನಾನು ಮಾತಾಡ್ಲಿಕ್ಕೆ ಬರಲ್ಲ, ಬಿಡೋಕೆ ಅದು ಆಗೋದು ಇಲ್ಲ, ಸ್ಪೀಕರ್ ಬಿಡೋದು ಇಲ್ಲ. ಅದು ಕಾಂಗ್ರೆಸ್ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಅಲ್ಲ. ನಾವು ಅದನ್ನ ಮಾಡಿದಾಗ ನಮ್ಮ ಮೇಲೆ ಮುಗಿ ಬೀಳ್ತಾರಲ್ಲ, ನಾವು ಅದ್ ಮಾಡಿದಾಗ ನಮ್ಮ ಮೇಲೆ ಮುಗಿ ಬೀಳ್ತಾರಲ್ಲ, ನಾವು ಇದೇ ರೀತಿ ಮಾಡಿದಾಗ ನಮ್ಮ ಮೇಲೆ ಮುಗಿ ಬೀಳ್ತಾರೆ. ನಾನು ಮಾಡಿದ್ರೆ ಸಂಸಾರ, ಇನ್ನೊಬ್ರು ಮಾಡಿದ್ರೆ ನಿಯಮಗಳ ಅಸ್ತ್ರಗಳ ಅಡಿಯಲ್ಲಿ ಹೌದು ನಾನು ಮಾತಾಡದೇ ಇಲ್ಲ ಅಂತ ಆಶ್ರಯ ತೆಗೆದುಕೊಳ್ಳೋದು ಒಂದಂತೂ ಅದಕ್ಕೆ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಲೆಟ್ ಮಿ ಫಿನಿಶ್. ಒಂದಂತೂ ಹೇಳ್ತೀನಿ, ಡೆಫಿನೆಟ್ಲಿ ಆ ಪುಸ್ತಕ ಈಚೆ ಬರುತ್ತೆ, ಮತ್ತೆ ಸಂಸತ್ನಲ್ಲಿ ಚರ್ಚೆ ಆಗುತ್ತೆ ಅಥೆಂಟಿಕ್ ಆಗಿ. ಅವತ್ತೆಲ್ಲ ಚರ್ಚೆ ಮಾಡೋಣ, ಏನಿಲ್ಲ, ಅಭ್ಯಂತರ ಇಲ್ಲ. ಅನಿಲ್ ಅವರೇ, ಇವತ್ತು ನಾವು ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿ ಅವರನ್ನು ಕಂಪ್ಯಾರಿಷನ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಾನು ಅದೇ ಪ್ರಶ್ನೆ ತಮಗೆ ರಿಪೀಟ್ ಮಾಡ್ತೀನಿ. ಇಷ್ಟು ದಿನ ಒಂದು ಪ್ರಬಲ ವಿಪಕ್ಷ ನಾಯಕ ಇರಲಿಲ್ಲ ಅನ್ನೋ ಕೂಗಿತ್ತು. ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರುವಂತಹ, ಎತ್ತಾ ಇರುವಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ವ್ಯಕ್ತಿತ್ವದಲ್ಲಿ ಬದಲಾವಣೆ ರಾಹುಲ್ ಗಾಂಧಿ ಅವರು, ಮುಂದಿನ ದಿನಗಳಲ್ಲಿ ಅವರು ಪ್ರಧಾನಿ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆಯಾ? ಜನ ಆ ಚೇಂಜಸ್ಸನ್ನು ಬಯಸ್ತಾ ಇದ್ದಾರಾ? ಮುಂದೆ ನೋಡಿ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಅವ್ರು ಅಧಿಕಾರದಲ್ಲಿದ್ದಾರೆ, ನಾಳೆ ನಾವು ಬರ್ತೀವಿ, ಮತ್ತು ಅವರು ಬರ್ಬೋದು. ಇದೇ ಬ್ಯೂಟಿ ಆಫ್ ಡೆಮೋಕ್ರಸಿ ಇದೆ. ಇಲ್ಲಿ ಎರಡು ವ್ಯಕ್ತಿಗಳ ಅನ್ನೋದಕ್ಕಿಂತನೂ ಎರಡು ಐಡಿಯಾಲಜಿ ಅಂತ ನಾನು ಹೇಳ್ಬೋದು. ಯಾಕೆ ಈ ವಿಚಾರನ ಹೇಳ್ತೀನಿ ಅಂದರೆ, ಒಂದು ಐಡಿಯಾಲಜಿ ಮಾತಾಡುತ್ತೆ ಡಿಗ್ನಿಟಿ ಫಾರ್ ದ ಕಾಮನ್ ಮ್ಯಾನ್, ಎಲ್ಲರಿಗೂ ಕೆಲಸ, ಸೋಷಿಯಲ್ ಜಸ್ಟಿಸ್ ಅಂತ ಒಬ್ಬರು ಮಾತಾಡ್ತಾರೆ, ಅದು ರಾಹುಲ್ ಗಾಂಧಿ. ಇನ್ನೊಬ್ಬರು ಮಾತಾಡ್ತಾರೆ ಪವರ್, ನನಗೆ ಪವರ್ ಬೇಕು. ಐಡಿಯಾಲಜಿಯ ವ್ಯತ್ಯಾಸಗಳು, ಐಡಿಯಾಲಜಿಯ ಫೈಟ್ ಸ್ವಾತಂತ್ರ್ಯ ನಂತರದಿಂದ ನಡ್ಕೊಂಡು ಬರ್ತಾನೆ ಇದೆ. ದಟ್ ಈಸ್ ನಾಟ್ ದಿ ಇಶ್ಯೂ. ಬಟ್ ಯಾರು ಈ ಐಡಿಯಾಲಜಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅವ್ರು ಎಷ್ಟು ಪವರ್ಫುಲ್ ಆಗಿದ್ದಾರೆ, ಎಷ್ಟು ಎಫೆಕ್ಟಿವ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ. ಆಯ್ತಲ್ಲ ನಿಮ್ಮ ಪ್ರಶ್ನೆ, ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಿ. 11 ವರ್ಷಗಳಿಂದ ಅವ್ರು ಆಡಿರುವಂಥ ಭಾಷಣಗಳು, ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಫಾರ್ಮ್ಲಾ ಬಗ್ಗೆ ಮಾತಾಡಿದ್ರಿ, ಇವತ್ತು ಫಾರ್ಮ್ಲಾ ವಾಪಸ್ ತಕೊಂಡ್ರೋ ಇಲ್ವೋ? ತಕೊಂಡ್ರು. ಲ್ಯಾಂಡ್ ಅಕ್ವಸಿಷನ್ ಬಿಲ್ ವಾಪಸ್ ತಕೊಂಡ್ರೋ ಇಲ್ವೋ? ಯಾರು ಪ್ರೆಷರ್ ಹಾಕಿದ್ರು? ರಾಹುಲ್ ಗಾಂಧಿ ತಾನೆ. ಈ ಸೋ ಕಾಲ್ಡ್ ಟ್ಯಾರಿಫ್ ವಿಚಾರದಲ್ಲಿ ಹೇಳೋದಾದ್ರೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು 50% ಟ್ಯಾರಿಫ್ ಸೆಕೆಂಡ್ ಟೈಮ್ ಯಾರು ಟ್ರಂಪ್ ಬಂದ ಮೇಲೆ 50% ಟ್ಯಾರಿಫ್ ಹಾಕಿದರು. ಅದಾಗಿದ್ದ ಮೇಲೆ ನಿನ್ನೆ ಸಂಭ್ರಮಾಚರಣೆ ಎದಕ್ಕೆ ಮಾಡಿದ್ರು ಮೊನ್ನೆ ಅಂತಂದರೆ 18%ಗೆ ತಂದರು ಅಂತೇಳಿ. ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಮೋಸ್ಟ್ ಫೇವರ್ಡ್ ನೇಷನ್ ಅಂತೇಳಿ ಒಂದು ಅಗ್ರಿಮೆಂಟ್ ಬರುತ್ತೆ, ಎಲ್ಲ ದೇಶಗಳ ನಡುವೆ ನಡೀತದೆ. ನಾವು ಶ್ರೀಲಂಕಾ ಜೊತೆಗೆ ಮಾಡ್ಕೊಂಡಿದ್ದೀವಿ, ಪಕ್ಕದ ದೇಶ ಬಾಂಗ್ಲಾದೇಶ ಜೊತೆಗೂ ಸ್ವಲ್ಪ ದಿವಸ ಇತ್ತು. ಈ ಥರ ಅಮೇರಿಕ ಜೊತೆಗೆ ನಾವು ಮೊದಲಿಂದ ಇದ್ದೀವಿ. 2%ರಿಂದ 3% ನಾವು ಟ್ಯಾರಿಫ್ ಆಗ್ತಾ ಇದ್ವಿ ನಮ್ಮಿಂದ ಹೋಗುವಂಥ ಗೂಡ್ಸು. ಅಲ್ಲಿಂದ ಬರೋ ಗೂಡ್ಸಿಗೆ 10ರಿಂದ 15% ನಾವು ಟ್ಯಾರಿಫ್ನ ತೊಗೊತಾ ಇದ್ವಿ. ಈಗ ಹಾಕಿರೋ ಟ್ಯಾರಿಫ್ ಎಷ್ಟು? 18%. 2% ಜಾಸ್ತಿನ 18% ಜಾಸ್ತಿನ? ಅಂದರೆ ವಿ ಆರ್ ಇನ್ ದ ಲಾಸ್ ಆಫ್ 15% ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್. ಒಂದು ನಿಮಿಷ ಆಯ್ತಾ. ಎರಡನೇದು, ಮೋದಿ ಹ್ಯಾಸ್ ಅಗ್ರೀಡ್ ಅಗ್ರಿಕಲ್ಚರ್ ಅನ್ನೋ ಪ್ರಾಡಕ್ಟ್ಸ್ಗಳಿಗೆ ಎಕ್ಸ್ಪೋರ್ಟಿಗೆ ರೆಡಿ ಆಗಿದ್ದಾರೆ. $500 ಬಿಲಿಯನ್, ಅಂದರೆ 50 ಲಕ್ಷ ಕೋಟಿನ ನಮ್ಮ ದುಡ್ಡನ್ನ ತಗೊಂಡೋಗಿ ಅಮೆರಿಕ ಕೊಡ್ತೀನಿ ಅಂತೇಳಿ ಸರೆಂಡರ್ ಆಗಿದ್ದಾರೆ. ನರೇಂದ್ರ ಅವರು ಸರೆಂಡರ್. ಡೊನಾಲ್ಡ್ ಟ್ರಂಪ್ ಒಬ್ಬ ಹುಚ್ಚನನ್ನ ಅಮೆರಿಕಾದ ಜನ ಆಯ್ಕೆ ಮಾಡಿದ್ದಾರೆ. ಅವನು ಇವತ್ತು ಬೆಳಗ್ಗೆ 18% ಅಂತಾನೆ, ರಾತ್ರಿ ಮಲಗಿ 7 50% ಅಂತಾನೆ. ಆ ಹುಚ್ಚನ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮಾನಸಿಕ ಸ್ಥೀಮಿತ ಇಲ್ಲದ ನಿರ್ಧಾರಗಳಿಗಾಗಿ ನಮ್ಮ ದೇಶದ ಪ್ರಧಾನಿಗಳು ಆ ಹುಚ್ಚನ ಅಕಾರ್ಡಿಂಗ್ ನಡೆಯಕ್ಕಾಗಲ್ಲ. ಗುಡ್ ಆರ್ ಬ್ಯಾಡ್, ಆತ ಒಂದು ಹಿರಿಯಣ್ಣನೆಂದೆನಿಸಿಕೊಳ್ಳುವ ದೇಶದ ಅಧ್ಯಕ್ಷ. ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಟ್ಟಿದೆ ಈಗ. ಹಾಗಾಗಿ ಆತ ಹೆಂಗ್ ಮಾಡ್ತಾನೋ ಹಂಗೆ ನಾವು ಕುಣಿಯಕ್ಕಾಗಲ್ಲ, ನಾವು ಸ್ಥಿರವಾಗಿ ಇರಬೇಕು. ಸೊ ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ರೂ ಅದನ್ನೇ ಮಾಡ್ತಾರೆ, ನರೇಂದ್ರ ಮೋದಿ ಇದ್ರೂ ಅದೇ ಮಾಡ್ತಾರೆ. ಯಾಕೆ ಅಂತಂದರೆ, ಯಾವುದೇ ತರ್ಕವಿಲ್ಲದ, ಯಾವುದೇ ರೀತಿಯಾದಂತಹ ಆಧಾರ ಇಲ್ಲದ ಡಿಸಿಷನ್ ಆ ಕಡೆಯಿಂದ ಬರುವಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೇಳಿ. ಕಳೆದ 70 ವರ್ಷಗಳಿಂದ ಈ ದೇಶವನ್ನ ಆಳಿದಂಥ ಕಾಂಗ್ರೆಸ್ ಈ ಥರ ಹುಚ್ಚರನ್ನ ಬಹಳಷ್ಟು ಜನರನ್ನು ನೋಡಿದೆ. ಹೇಳಿ ಒಂದು ನಿಮಿಷ. ಅಲ್ಲಲ್ಲ, ದಿನ ಬೆಳಗಾದರೆ ಒಂದು ಅಮೆರಿಕಾದಂತಹ ದೇಶದ ಅಧ್ಯಕ್ಷ ದಿನ ಬೆಳಗಾದರೆ ಡಿಸಿಷನ್ ಅನ್ನ ಚೇಂಜ್ ಮಾಡುವಂತ ಒಬ್ಬ ಅಧ್ಯಕ್ಷ, ಒಬ್ಬ ಅಮೆರಿಕ ಅಧ್ಯಕ್ಷ ಹೆಸರು ಹೇಳಿ ಸಾಕು. ಆಯ್ತಾ?
ಸೊ ಈ ತರದ್ದು ಹುಚ್ಚರನ್ನ ಬಹಳಷ್ಟು ಜನರನ್ನ ಅದು ನೋಡಿದ್ದೀವಿ. ಯಾರು? So, ಒಂದ್ ನಿಮಿಷ ಇರಿ sir. ಆಯ್ತಾಯ್ತು ಮುಂದಕ್ಕೆ ಬನ್ನಿ ಸರ್, ಟೈಮ್ ಆಯ್ತು. ಸರ್ ಸುಮ್ಮನೆ ಇರಿ sir. ಆಯ್ತಾಯ್ತು ಹೇಳಿ. ಆಯ್ತಾ, ಇವತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ ಈಸ್ ಅ ಸಬ್ಜೆಕ್ಟ್ ಆಫ್ ಮ್ಯಾಟರ್ ಎಕ್ಸ್ಪರ್ಟ್. ಅಲ್ಲಿ ಇವ್ರದ್ರೊಳಗೆ ಯಾರು ಓದಿರೋರಿಲ್ಲ, ಬರ್ದಿರೋರಿಲ್ಲ, ವಿಜ್ಞಾನ No, ತಿಳ್ಕೊಳ್ಳಲ್ಲ. in general statements. ಒಂದ್ ನಿಮಿಷ ಹೇಳ್ತೀನಿ ಯಾಕೆ ಅಂತ ಇದನ್ನ ಹೇಳ್ತೀನಿ. No, no, no. I am hurt with ಜೈಶಂಕರ್ this. ಏನ್ರಿ ಆಗಿದ್ರು? I am hurt with this. Jayshankar ಈ ದೇಶವನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಇವರು ಜೈಶಂಕರ್ ಏನ್ರಿ ಆಗಿದ್ರು? ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಇಷ್ಟು ದಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಬೆಳಿಬೇಕು, ಇನ್ನೂ ಕೂಡ ಸೀರಿಯಸ್ ಆಗಬೇಕು, ಇನ್ನೂ ಜನರಿಗೆ ತಲುಪುವಂತಹ ವಿಚಾರಗಳನ್ನು ಮಾತಾಡಬೇಕು ಅನ್ನೋ ಒಂದು ಕಾಲ ಇತ್ತು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರುವ, ಎತ್ತುತ್ತಿರುವ ಪ್ರಶ್ನೆಗಳ ಬಗ್ಗೆ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇದೆ. ದಟ್ ಈಸ್ ದಿ ಡಿಫ್ರೆನ್ಸ್. ಬಟ್ ದಿ ಸೇಮ್ ಟೈಮ್ ಎತ್ತುತ್ತಿರುವಂತಹ ಪ್ರಶ್ನೆಗಳು ವ್ಯಾಲಿಡ್ ಆದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ದೊಡ್ಡ ನಾಯಕನಾಗಿ ಬೆಳೀತಾನ? ಈ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನು ಗೆದ್ದವನೇ ಕಿಂಗ್. ಸತತ 90 ಚುನಾವಣೆಗಳಲ್ಲಿ ಸೋತಂತಹ ರಾಹುಲ್ ಗಾಂಧಿಯವರು ಈ ಪ್ರಜಾಪ್ರಭುತ್ವದ ಚುನಾವಣಾ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳೋದು ಇನ್ನೂ ಬಾಕಿ ಉಳಿದಿದೆ. ಯಾಕೆ ಅಂತಂದರೆ ಗೆದ್ದವನು ಗೆದ್ದ, ಸೋತವನು ಸೋತ. ಹೀಗಾಗಿ ಲೆಟ್ ಅಸ್ ವೇಟ್. ಮುಂದಿನ ಲೋಕಸಭಾ ಚುನಾವಣೆಯಷ್ಟು ಹೊತ್ತಿಗೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಎಮರ್ಜ್ ಆಗ್ತಾರೆ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಗಟ್ಟಿ ಆಗಬೇಕು. ಆಗಲೇ ಏಕಸಾಮ್ಯತ್ವ ಕಡಿಮೆ ಆಗುತ್ತೆ, ಸರ್ವಾಧಿಕಾರಿ ಧೋರಣೆ ಕಡಿಮೆ ಆಗುತ್ತೆ, ಈ ದೇಶದ ಪತ್ರಿಕಾ ರಂಗ ಗಟ್ಟಿಯಾಗುತ್ತೆ, ಜನಸಾಮಾನ್ಯರುಗಳು ಕೂಡ ದೇಶದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂಥ ಶಕ್ತಿ ರೂಪುಗೊಳ್ಳುತ್ತೆ. ಹಾಗಾಗಿ ಪ್ರತಿಪಕ್ಷಗಳು ಗಟ್ಟಿಯಾಗಬೇಕು, ರಾಹುಲ್ ಗಾಂಧಿ ಅವರು ಗಟ್ಟಿ ಆಗಬೇಕು, ಸರ್ಕಾರದ ಕಿವಿ ಹಿಂಡುವ ನಿಟ್ಟಿನಲ್ಲಿ ಸಮರ್ಥವಾಗಿ ದೇಶದ ಜನರ ಧ್ವನಿ ಆಗಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.